ಇಷ್ಟೊತ್ತಾದ್ರೂ ಬರಲಿಲ್ಲ. ನಮ್ಮ ಫ್ಯಾಕ್ಟರಿಯ ಕರೆಂಟ್ ಬಿಲ್ ಕಟ್ಟುವ ಕೊನೆಯ ತಾರೀಕು ನಾಳೆಗೆ ಮುಗಿಯುತ್ತದೆ. ಅದಕ್ಕೆ ಈ ವಿಕ್ರಮಿಗೆ ಮನೆಗೆ ಬಂದು ಹಣ ತೆಗೆದುಕೊಂಡು ಹೋಗಿ ಬ್ಯಾಂಕಿಗೆ ಕಟ್ಟಿ ಬಾ ಅಂತ ಹೇಳಿದ್ದೆ. ಏಕೋ ಏನೋ ಈ ತಿಂಗಳ ಕರೆಂಟ್ ಬಿಲ್ಲು ಜಾಸ್ತಿ ಮಾಡಿದ್ದಾರೆ. ತಿಂಗಳಿಗೆ 50,000 ರೂಪಾಯಿ ಬರುವ ಕರೆಂಟ್ ಬಿಲ್ಲು ಈ ತಿಂಗಳು 80,000 ರೂಪಾಯಿ ಮಾಡಿದ್ದಾರೆ. ದುಡಿಮೆಗಿಂತ ಬಿಲ್ಲೆ ಹೆಚ್ಚಾದರೆ ಮುಂದೆ ನಮ್ಮ ಕಂಪನಿಯ ಗತಿ ಏನು? ಆಯ್ತು ನೋಡಿ ಅಮ್ಮ, ಊಟಕ್ಕೆ ಈಗಲೇ ಬರ್ತೇನೆ. ಆದ್ರೂ ಕರೆಂಟ್ ಬಿಲ್ ಕಟ್ಟುವ ತಾರೀಕು ನಾಳೆಗೆ ಮುಗಿಯುತ್ತದೆ. ಈ ದುಡ್ಡು ಕಳಿಸ್ಬೇಕಂತ ಎಣಿಸುತ್ತಾ ನಿಂತಿದ್ದೆ. ಆಯ್ತು ನೋಡಿ ಅಮ್ಮ, ನನಗೂ ಬಹಳ ಹೊಟ್ಟೆ ಹಸುವಾಗಿದೆ. ಈ ವಿಕ್ರಮ್ ಮೇಕೆ ಇನ್ನಿಷ್ಟೊತ್ತಾದ್ರೂ ಬರಲಿಲ್ಲ. ಸೊ ಫ್ಯಾಕ್ಟ್ರಿಲಿ ಏನೋ ಕೆಲಸ ಇರಬೇಕು, ಅದಕ್ಕೆ ಬಂದಿಲ್ಲ ಅಂತ ಕಾಣುತ್ತೆ. ಆಯ್ತು ನಡಿ ಅಮ್ಮ. ಈ ಟೇಬಲ್ ಮೇಲೆ ಹಣ ಬಿಟ್ಟು ಎಲ್ಲಿಗೆ ಹೋಗಿದ್ದಾರೆ ಅವರು? ಈ ಟೇಬಲ್ ಮೇಲೆ ಹಣ ಬಿಟ್ಟು ಎಲ್ಲಿಗೆ ಹೋಗಿದ್ದಾರೆ ಇವರು? ಕರೆಕ್ಟ್. ನನ್ನ ಕಾರ್ಯವನ್ನು ನೆರವೇರಿಸಿಕೊಳ್ಳಬೇಕಾದರೆ ಇದೇ ನನಗೆ ತಕ್ಕ ಸಮಯ. ನಾನು ಕಟ್ಟ ಈ ಹಣದಿಂದ ಈ ಮನೆಯಲ್ಲಿ ಎಂತ ಬಿರುಗಾಳಿ ಬೀಸುತ್ತದೆ ಗೊತ್ತೇ? ಒಂದು ಉಪಾಯಕ್ಕೆ 2 ಅಪಾಯಗಳು. ಒಂದು, ಗಂಡ ಹೆಂಡತಿಯರ ನಡುವೆ ಭಯಂಕರವಾದ ಬೆಂಕಿಯ ಸುರಿಮಳೆ. 2, ತಂದೆ ಮಕ್ಕಳ ಮಧ್ಯದಲ್ಲಿ ಜೈಂಕರಿಸುವ ಚಂಡಮಾರುತ. ನನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಈ 80,000 ರೂಪಾಯಿ ಬಹುಮಾನ. ಇನ್ನು ಮುಂದೆ ಈ ಪ್ರಳಯಂತಕರ ಚಳಿಸಿತವನ್ನು ಅರಿತು ನೋಡಬೇಕು ಮುಂದಿನ ಪುಟದಲ್ಲಿ. ಟೇಬಲ್ ಮೇಲಿಟ್ಟ ಹಣವೇ ಕಾಣುತ್ತಿಲ್ವಲ್ಲ? ಯಾರು ಕತ್ತರು ಈ ಹಣವನ್ನು? ಓ ಜ್ಯೋತಿ, ಏನಾದ್ರು ಜ್ಯೋತಿ ಜ್ಯೋತಿ ಜ್ಯೋತಿ. ಏನಾದ್ರೂ
ಟೇಬಲ್ ಮೇಲೆ ಹಣವೇ ಕಾಣುತ್ತಿಲ್ಲ. ನೀನೇನಾದ್ರೂ ತೆಗೆದುಕೊಂಡೇನಮ್ಮ? ಅಯ್ಯೋ ಇಲ್ಲ ಮಗ, ನಾನು ಹಣವನ್ನು ಮುಟ್ಟಿಲ್ಲ. ನಾನು ಕೂಡ ನಿಮಗೆ ಊಟ ಬಡಿಸ್ತಾ ಒಳಗಡೆನೇ ಇದ್ದಲ್ವಾ. ಖಂಡಿತವಾಗ್ಲೂ ನಾನು ಹಣವನ್ನು ಮುಟ್ಟಿಲ್ಲ. ಅಲ್ಲೇ ಎಲ್ಲಾದ್ರೂ ಟೇಬಲ್ ಕೆಳಗೆ ಬಿದ್ದಿರ್ಬೇಕು. ಸ್ವಲ್ಪ ಹುಡುಕ್ ನೋಡಿ ಬಾಬಾ. ಮನೆಯನ್ನೆಲ್ಲ ಸೋಸಿದ್ದಾಯ್ತು, ಮತ್ತಾರು ಬಂದು ಕದ್ದರು ಈ ಹಣವನ್ನು. ಇದ್ದ ಮೂವರಲ್ಲಿ ಕದ್ದವರು ಯಾರಮ್ಮಂತೆ? ನಿನ್ನನ್ನು ಬಿಟ್ಟರೆ ಮತ್ತಾರಿದ್ದಾರೆ? ಈ ಹಣ ನಾನು ತೆಗೆದುಕೊಂಡಿರಬೇಕು ಎಂದು, ಇಲ್ಲ ನೀನು ತೆಗೆದುಕೊಂಡಿರಬೇಕು. ಇದೆಂತ ವಿಪತ್ತು ಬರ್ತದೆ. ಖಂಡಿತವಾಗ್ಲೂ ನಾನು ಹಣವನ್ನು ಮುಟ್ಟಿಲ್ಲ ಬಾಬಾ. ಅಂತ ಕೆಟ್ಟ ಕೆಲಸವನ್ನು ನಾನೆಂದೂ ಮಾಡೋದಿಲ್ಲ ಬಾಬಾ. ಅಂತ ಕೆಟ್ಟ ಕೆಲಸಕ್ಕೆ ನಾನು ಕೈ ಹಾಕಿಲ್ಲ. ಹಾಗಾದರೆ ಈ ಕೆಲಸ ನಾನೇ ಮಾಡಿದ್ದೀನಿ ನಿನ್ನ ಭಾವನೆ. ನೋಡಮ್ಮ ಜ್ಯೋತಿ, ನಿನಗೆ ಹಣ ಬೇಕಿದ್ದರೆ ನೋಡಮ್ಮ ಜ್ಯೋತಿ, ಇಷ್ಟು ದಿವಸವಾದರೂ ಈ ಮನೆಯಲ್ಲಿ ಇಂಥ ಘಟನೆ ನಡೆದಿಲ್ಲ. ನಿನಗೆ ಹಣ ಬೇಕಿದ್ದರೆ ನಮ್ಮನ್ನು ಕೇಳಬಹುದಿತ್ತು. ಇದರ 10ರಷ್ಟು ಕೊಡುತ್ತಿದ್ದೆ. ನೋಡು, ನಿನ್ನ ಗಂಡ ಮನೆಗೆ ಬಂದರೆ ಪರಿಸ್ಥಿತಿ ಗಂಭೀರವಾದಿತ್ತು. ಎಚ್ಚರ. ಏನಿದು ರಾದಂತ? ಜ್ಯೋತಿ, ನೀವೇಕೆ ಕಣ್ಣೀರು ಹಾಕುತ್ತಿರುವೆ? ಏನಾಗಿದೆ ನಿಮಗೆ? ವಿಜಯ್, ತಕ್ಕ ಸಮಯಕ್ಕೆ ಬಂದೆ. ಈ ಮನೆಯಲ್ಲಿ ನಡಿಲಾದ ಅನಾಹುತವೇ ನಡೆದು ಹೋಗಿದೆ. ಬೇಲಿ ಏನು ಹೊಲ ಮೇಯ್ದರೆ ಮುಂದೆ ಆ ಹೊಲದ ಗತಿಯೇನು? ನೀವು ಈ ರೀತಿ ಒಳಗಿನಲ್ಲಿ ಹೇಳಿದರೆ ಏನು ಅರ್ಥವಾಗುತ್ತದೆ? ವಿಷಯವೇನೆಂದು ಬಿಚ್ಚಿ ಹೇಳಿ. ಆ ವಿಷಯವನ್ನು ನನ್ನ ಬಾಯಿಂದ ಹೇಳಲಾರೆ. ಇಲ್ಲಿ ನಿಂತಿದ್ದಾಳಲ್ಲ ಈ ನಿನ್ನ ಹೆಂಡತಿ, ಇವಳನ್ನೇ ಕೇಳು, ಇವಳೇ ಹೇಳುತ್ತಾಳೆ. ನಾನು ಹೇಳ್ತೀನಿ ಸ್ವಾಮಿ, ಮಾವನವರು ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಹೇಳಿ 20,000 ಹಣವನ್ನ ಏಳಿಸಿ ಆ ಟೇಬಲ್ ಮೇಲಿಟ್ಟು ಅವರ ಊಟವನ್ನು ಮುಗಿಸ್ಕೊಂಡು ಬರೋದ್ರೊಳಗಾಗಿ ಆ ಹಣವೇ ಟೇಬಲ್ ಮೇಲೆ ಇರಲಿಲ್ಲ. ಅದು ಏನಾಯ್ತೋ ಏನೋ ನನಗಂತೂ ಗೊತ್ತಿಲ್ಲ. ಎಲ್ಲ ದೇವರಿಗೆ ಗೊತ್ತು. ಇದೇನು 80,000 ರೂಪಾಯಿ ಮನೆಯ ಒಳಗೆ ಹೋಗಿ ಹೊರಗೆ ಬರುವಷ್ಟರಲ್ಲಿ ಮಾಯವಾಯಿತು. ಏನು ಹೇಳುತ್ತಿರುವೆ ಜ್ಯೋತಿ ನೀನು? ಈ ಮನೆಯ ಅಂಗಳದಲ್ಲಿ ಲಕ್ಷಾಂತರ ರೂಪಾಯಿ ಚೆಲ್ಲಿದರೂ ಕೂಡ ಯಾರು ಮುಟ್ಟುತ್ತಿರಲಿಲ್ಲ. ಅಂದ ಹಾಗೆ ಹಣ ಇಟ್ಟಲ್ಲೇ ಹಣ ಮಾಯವಾಯಿತೆಂದರೆ ಇದರಲ್ಲಿ ಏನೋ ರಹಸ್ಯ ಅಡಗಿರಬೇಕು. ಕರೆಕ್ಟ್ ವಿಜಯ್, ಇವಳಿಗೆ ಇನ್ನೊಂದು ಸಾರಿ ತಿಳಿಸಿ ಹೇಳು ಈ ಮನೆಯ ವಿಷಯವನ್ನು. ನೋಡಮ್ಮ ಜ್ಯೋತಿ, ನಿನಗೆ ಹಣ ಬೇಕಿದ್ದರೆ ನನ್ನನ್ನು ಕೇಳಬಹುದಿತ್ತು. ಇದರ 10ರಷ್ಟು ಕೇಳುತ್ತಿದ್ದೆ. ಈ ಕೆಲಸವನ್ನೇ ಕ್ರಮ ಮಾಡಿದೆ. ಖಂಡಿತವಾಗ್ಲೂ ನಾವು ಹಣವನ್ನ ಕಳ್ಳತನ ಮಾಡಿಲ್ಲ ಬಾಬಾ. ಎಷ್ಟು ದೊಡ್ಡ ಅಪವಾದವನ್ನ ದಯವಿಟ್ಟು ನನ್ನ ಮೇಲೆ ಹೊರಿಸಬೇಡಿ. ನಿಜವಾಗ್ಲೂ ಇಂಥ ಹೆಚ್ಚಿಗೆ ಕೆಲಸವನ್ನ ನಾನು ಮಾಡಿಲ್ಲ. ಆ ಹಣ ಏನಾಯ್ತು ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಜ್ಯೋತಿ, ಬಾಯಿಲಿ ನಿಜ ಹೇಳು. ಆ ಹಣ ನೀನು ಕಣ್ಣಾರೆ ನೋಡಿದ್ದು ನಿಜ ತಾನೆ? ಅದನ್ನು ನಾನು ನೋಡ್ತೀನಿ. ಮಾವನವರು ಎಷ್ಟು ಇಟ್ಟಿದ್ದು ಕೂಡ ನಿಜ. ಹಾಗಾದರೆ ಇಟ್ಟಲ್ಲಿಯೇ ಹಣ ಮಾಯವಾಯಿತೆಂದರೆ ಏನರ್ಥ? ಜ್ಯೋತಿ, ಆ ಹಣ ನೀನೇನಾದರೂ ತೆಗೆದುಕೊಂಡಿದ್ದರೆ ಒಳ್ಳೆ ಮಾತಿನಿಂದ ತಂದು ಕೊಟ್ಟು ಬಿಡು. ಸ್ವಾಮಿ, ನೀವು ನನ್ನನ್ನ ಕಳ್ಳಿ ಅಂತ ಹೇಳ್ತಾ ಇದ್ದೀರಾ? ಈ ಕಳ್ಳಿ ಅನ್ನುವ ಅಪವಾದವನ್ನ ನೀವು ಒಪ್ಕೊಳ್ತಾ ಇದ್ದೀರಾ? ನನ್ನ ಎದುರು ಮುಂದೆ ನಿಂತು ಮಾತನಾಡುವಷ್ಟು ಧೈರ್ಯ ಬಂದಿದೆ ನಿನಗೆ? ಹಣ ಬೇಕಾಗಿದ್ದರೆ ನನಗೆ ಕೇಳಬೇಕಾಗಿತ್ತು. 80,000 ಬೇಕೆ? 2 ಲಕ್ಷ ರೂಪಾಯಿ ಬೇಕಿದ್ದರೂ ಕೊಡುತ್ತಿದ್ದೆ ಜ್ಯೋತಿ. 2 ಲಕ್ಷ ಬೇಕಿದ್ದರೂ ಕೊಡುತ್ತಿದ್ದೆ. ಆದರೆ ಎಂತ ಮೋಸ ಮಾಡಿಬಿಟ್ಟೆ ಜ್ಯೋತಿ, ಎಂತ ಮೋಸ ಮಾಡಿಬಿಟ್ಟೆ. ನೀವೇನಾದ್ರೂ ನನ್ನ ಕಳ್ಳಿ ಅಂತ ನಂಬೋದೇ ನಿಜವಾದ್ರೆ ಇಂಥ ಮಾತುಗಳಿಂದ ನನ್ನ ಕೊಲ್ಲಬೇಡಿ. ನೋಡಿ, ಆ ನಿಮ್ಮ ಕೈಯಾರೆ ಒಂದೇ ಒಂದು ದೊಡ್ಡ ವಿಷಯವನ್ನ ಕೊಡಿ. ಅದನ್ನು ಕೊಡದೆ ನನ್ನ ಪ್ರಾಣವನ್ನು ಬೇಕಾದ್ರೂ ಬಿಟ್ಟು ಬಿಡ್ತೇನೆ. ಖಂಡಿತವಾಗ್ಲೂ ನಾನು ಈ ಕೆಲಸವನ್ನ ಮಾಡಿಲ್ಲ. ಈ ಅಪವಾದವನ್ನು ನನ್ನ ಮೇಲೆ ಹೊರಿಸಿ ದಯವಿಟ್ಟು ನನ್ನ ಮನೆಯಿಂದ ಹೊರತಳಬೇಡಿ. ನಿಮ್ಮ ಕಾಲು ಹಿಡಿದು ನಾನು ಬೇಡ್ಕೊಳ್ತೇನೆ. ವಿಜಯ್, ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು.
ಇವಳಿಗೆ ಅದು ಏನು ಶಿಕ್ಷೆ ಕೊಡ್ತೀಯೋ ನೀನೇ ಕಲಿತುಕೋ. ಮೊದಲು ಇವಳಿಗೆ ಈ ಮನೆಯಿಂದ ಹೊರಗೆ ಹಾಕು, ಎಲ್ಲಾದ್ರೂ ಹಾಳಾಗೋಗಲಿ. ದಯವಿಟ್ಟು ಬೇಡಿ. ಈ ಕಳ್ಳತನದ ಅಪವಾದನ ನಾನು ನನ್ನ ಮೇಲೆ ಹೊರಿಸಿದ್ರು ಕೂಡ ಪರವಾಗಿಲ್ಲ. ಆದ್ರೆ ಮನೆಯಿಂದ ಮಾತ್ರ ನನ್ನೆಲ್ಲ ಹೊರತಳ್ಳಬೇಡಿ ಮಾವ, ಹೊರತಳ್ಳಬೇಡಿ. ಈ ಮನೆಯಲ್ಲಿ ನನ್ನನ್ನ ಸಸ್ಯಾಗಿ ನೀವೇ ಮನೆಯಲ್ಲಿ ಇಡದೇ ಇದ್ರು ಕೂಡ ಪರವಾಗಿಲ್ಲ. ಒಬ್ಬ ಕೂಲಿ ಆಳಾಗಿ ಮನೆಯಲ್ಲಿ ಇಡ್ತಿದ್ದೆ ಆದ್ರೆ ಈ ಮನೆಯಲ್ಲಿ ಕಸ ಮುಸೆಯಿಂದ ಮಾಡಿಕೊಂಡು ನಿಮ್ಮಿಬ್ಬರ ಸೇವೆಯನ್ನ ಮಾಡಿಕೊಂಡು ಒಂದು ಮೂಲೆಯಲ್ಲಿ ಇಡ್ತೀನಿ. ನೀವು ಕೈ ಮುಗಿದು ಬೇಡ್ಕೊಳ್ತೇನೆ, ನನ್ನ ಮನೆಯಿಂದ ಹೊರ ತಳ್ಳಬೇಡಿ ಮಾವ. ನನಗೆ ಮನೆಯಲ್ಲಿರೋದಕ್ಕೆ ಒಂದೇ ಒಂದು ಅವಕಾಶವನ್ನು ಮಾಡಿ. ವಿಧಿಯೇ ಎಂತ ಕಾರ್ಕತ್ತನೆಯಲ್ಲಿ ನೂಕಿ ನಗುತ್ತಿರುವೆ ತಾಯಿ. ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು ಒಂದು ಅರ್ಥವಾಗದಂತಾಗಿದೆ. ಇತ್ತ ತಂದೆಯ ಮಮತೆಗೆ ಹೋದರೆ ಜನ್ಮ ಕೊಟ್ಟ ತಂದೆಗೆ ನಾನು ಕೆಟ್ಟವನಾಗ್ತೀನಿ. ಇತ್ತ ತಂದೆಯ ಮಮತೆಗೆ ಇದು ಮಾಡಿದರೆ ಮನಮೆಚ್ಚಿ ಮದುವೆಯಾದ ಈ ನನ್ನ ಮಡದಿಗೆ ವಚನ ಭ್ರಷ್ಟನಾಗುತ್ತೇನೆ. ಹೌದು, ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಯಾವ ಶಿಕ್ಷೆ? ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವ ಶಿಕ್ಷೆ. ನನ್ನ ಹೆಂಡತಿಯನ್ನು ಕಟ್ಟಿಕೊಂಡು ನಾನೇ ಈ ಮನೆ ಬಿಟ್ಟು ಹೋಗುವ ಶಿಕ್ಷೆ. ವಿಜಯ್, ಇವಳು ಮಾಡಿದ ತಪ್ಪಿಗೆ ನೀನು ಏಕೆ ಶಿಕ್ಷೆ ಅನುಭವಿಸಬೇಕು? ಅಪ್ಪಾಜಿ, ಅವಳು ನನ್ನ ಮಡದಿ ಅಂದಾಗ ನನ್ನ ಅರ್ಧ ಪ್ರಾಣವೇ ಅವಳಲ್ಲಿರುತ್ತದೆ. ತಪ್ಪು ಅವಳು ಮಾಡಿದ್ದರೇನು, ನಾನು ಮಾಡಿದ್ದೇನು? ಅವಳು ಮಾಡಿದ ತಪ್ಪಿಗೆ ನಾನೇ ಗುರಿಯಾಗ್ತೇನೆ. ತಂದೆಯ ಮಾತನ್ನು ಮೀರಬಾರದೆಂದು ನೀವೇನು ಶಿಕ್ಷೆ ಕೊಡಿರಿ ಅಪ್ಪಾಜಿ? ವಿಷ ಕುಡಿಯಬೇಕೆ ಅಥವಾ ಈ ಕೈಗಳನ್ನು ಕತ್ತರಿಸಿಕೊಳ್ಳಬೇಕೆ ಅಥವಾ ಈ ಹುಂಡವನ್ನು ಕತ್ತರಿಸಿ ನಿಮ್ಮ ಪಾದದ ಅಡಿ ಇಡಬೇಕು? ಹೇಳಿ ಅಪ್ಪಾಜಿ, ಹೇಳಿ. ವಿಜಯ್, ಯಾವ ಶಿಕ್ಷೆಯೂ ಬೇಡ, ಸುಮ್ಮನೆ ಒಳಗೆ ನಡೆಯಿರಿ. ಇಲ್ಲಪ್ಪ, ನಿಮ್ಮ ಬಾಯಿಂದಲೇ ಶಿಕ್ಷೆ ಅನುಭವಿಸಬೇಕೆಂಬ ಶಬ್ದ ಬಂದ ಮೇಲೆ ಮುಗಿಯಿತು. ತಂದೆ ಮಾತಿಗೆ ತಪ್ಪಿ ನಡೆದರೆ ಅವರು ನಿಜವಾಗಲೂ ಮಕ್ಕಳೇ ಅಲ್ಲ. ಆ ಶ್ರೀರಾಮಚಂದ್ರನು ತಂದೆಗೆ ಕೊಟ್ಟ ಮಾತಿನಂತೆ ತನ್ನ ಹೆಂಡತಿಯನ್ನು ಕಟ್ಟಿಕೊಂಡು ಹೇಗೆ ಅಡವಿಗೆ ವನವಾಸಕ್ಕೆ ಹೋದನೋ ಅದರಂತೆ ಕೂಡ ನಾನು ನನ್ನ ಹೆಂಡತಿಯನ್ನು ಕಟ್ಟಿಕೊಂಡು 1 ವರ್ಷ ಕಾಲ ಮನೆ ಬಿಟ್ಟು ಹೋಗುತ್ತೇನೆ. 1 ವರ್ಷವಾದ ಬಳಿಕ ಮತ್ತೆ ಬರುತ್ತೇನೆ. ಆಶೀರ್ವಾದಿಸಿ ಅಪ್ಪಾಜಿ. ವಿಜಯ್, ಸ್ವಲ್ಪ ಯೋಚಿಸು. ಜ್ಯೋತಿ ಈಗ 3 ತಿಂಗಳ ಗರ್ಭವತಿ. ಇನ್ನು 6 ತಿಂಗಳಾಗುವುದರೊಳಗೆ ಒಂದು ಮಗುವಿಗೆ ಜನ್ಮ ಕೊಡುವ ಸ್ಥಾನದಲ್ಲಿರುತ್ತಾಳೆ. ಆದರೆ ಏನು ಮಾಡುವುದು? ಪರಿಸ್ಥಿತಿಯ ಪ್ರಯುಕ್ತ ಅಪರಾಧಕ್ಕೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ನಾವಿನ್ನು ಬರುತ್ತೇವೆ ಅಪ್ಪಾಜಿ. ಹೋಗೋಣ. ಕೇವಲ ಹಣಕ್ಕೋಸ್ಕರ ಸ್ವಂತ ಮಗನನ್ನೇ ಮನೆ ಬಿಟ್ಟು ಹೊರಗಟ್ಟಿದ್ದೀನಲ್ಲ. ಚಿನ್ನದ ಸ್ಪೂನಿನಲ್ಲಿ ಊಟ ಮಾಡುತ್ತಿದ್ದ ಈ ನನ್ನ ಮಗ ಮುಂದೆ ಎಲ್ಲಿ ಹೋಗುತ್ತಾನೋ, ಹೇಗೆ ಜೀವನ ಮಾಡುತ್ತಾನೋ, ತುಂಬಿದ ಗರ್ಭ ಹೊತ್ತು ಹೇಗೆ ಬದುಕುತ್ತಾನೋ? ದೇವರೇ, ನೀನೇ ಕಾಪಾಡಪ್ಪ ದಂಪತಿಗಳಿಗೆ.